ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯ ಅಡುಗೆ ಮನೆಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ನಾನಿಲ್ಲಿ ಪುಡ್ಡಿಂಗ್ ಅಥವಾ ಹಲ್ವಾ ಅಥವಾ ಗಿಣ್ಣು ಯಾವುದಾದ್ರೂ ಅನ್ಕೋಬೋದು. ತುಂಬ ಚೆನ್ನಾಗಿದೆ. ಈಗ ಒಂದು ಸತಿ ಮಾಡಿ ತೋರಿಸಿದ್ದೆ. ನಾನು ತೆಂಗಿನಕಾಯಿ ಹಾಲಿಂದ ಬೆಲ್ಲ ಹಾಕಿ ಮಾಡಿ ತೋರಿಸಿದ್ದೆ. ಈಗ ಸಕ್ಕರೆ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿ ಹಾಗೆ ಬಿಡಿ, ಒಂದು ಲೈಕ್ ಮಾಡಿ. ಇಲ್ಲಿ ನಾನು ಹಸಿ ತೆಂಗಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ತುರಿಯೋದು ಬೇಡ ಅಂತೇಳಿ. ಅದನ್ನೀಗ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಟಿದ್ದೆ. ಅದನ್ನೀಗ ಮಿಕ್ಸಿ ಮಾಡ್ಕೋತೀನಿ. ನಾನು ಮಿಕ್ಸಿ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಆ ನೀರನ್ನು ಸೇರಿಸಿ ರುಬ್ಕೋತೀನಿ. ಇಲ್ಲಿ ಮಿಕ್ಸಿಯಲ್ಲಿ ರುಬ್ಬೇಕು, ಹಾಲು ತೆಗಿಬೇಕು. ನಾವು ಚೆನ್ನಾಗಿ ಹಾಲು ಬೇಕು, ಗಟ್ಟಿಯಾಗಿರುವಂಥ ಹಾಲು. ತುಂಬ ತೆಳುವಾಗಿರುವಂಥ ಹಾಲನ್ನು ತೆಗಿಲಿಕ್ಕೆ ಹೋಗಬೇಡಿ, ಗಟ್ಟಿಯಾಗಿರುವಂಥ ಹಾಲನ್ನು ತಗೋಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ನೀರು ಸೇರಿಸಿ ರುಬ್ತೇನೆ. ಹಾಗೆ ರುಬ್ಬಿದ್ರೆ ಹಾಲು ಸಿಗೋದಿಲ್ಲ ನಮಗೆ. ಇಲ್ಲಿ ಒಂದು ಕೆಳಗಡೆ ಪಾತ್ರೆ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಸಾನಿಗೆ ಕೂಡ ಇಟ್ಕೊಂಡಿದ್ದೀನಿ. ಸಾನಿಗೆ ಇಲ್ಲನ್ನೋರು ಒಂದು ವೈಟ್ ಕಲರ್ ಬಟ್ಟೆ ಆದರೂ ಹಾಕೋಬಹುದು. ಕಲರ್ ಬಟ್ಟೆ ಹಾಕ್ಲಿಕ್ಕೆ ಹೋಗ್ಬಿಡಿ, ವೈಟ್ ಬಟ್ಟೆ ಹಾಕೊಳ್ಳಿ. ಅದರಿಂದ ನೀವು ಸೋದಿಸ್ಕೋಬೇಕಾಗತ್ತೆ. ಈಗ ನಾನು ಇದರಲ್ಲಿ ಹಾಕಿ ಸೋದಿಸ್ತಾ ಇದ್ದೀನಿ. ನೋಡಿ, ಈ ತರ ಸ್ಪೂನಿಂದ ಮಾಡಿದ್ರೆ ಪ್ರೆಸ್ ಮಾಡ್ತಾ ಹೋದ್ರೆ ಹಾಲು ನಮಗೆ ಸಿಗ್ತದೆ. ಕೆಳಗೆ ನೋಡಿ ಆ ಥರ ಬರ್ತದೆ. ಇದೇ ತರ ನಾನೀಗ ಎಲ್ಲವನ್ನು ರುಬ್ಬಿ ಎತ್ತಿ ಇಟ್ಕೋತೇನೆ. ಹಾಲು ನೋಡಿ, ನನಗೆ ಇಷ್ಟು ಹಾಲು ಸಿಕ್ತು. ಈಗ ಅಷ್ಟರಲ್ಲಿ ಇದು ನೋಡಿ, ಅವಾಗಲೇ ಹಾಲು ರೆಡಿ ಮಾಡಿದ್ದೀವಲ್ಲ, ಇಲ್ಲಿ ಹಾಲು ಸೇರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ತೆಂಗಿನ ಹಾಲೆಲ್ಲವನ್ನು ಸೇರಿಸಿದ್ದೇನೆ. ನೋಡಿ, ಇಲ್ಲಿ ತೆಂಗಿನ ಹಾಲಕ್ಕೆ ನಾನು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಈಗೊಂದ್ಸತಿ ನಿಮಗೆ ಬೆಲ್ಲ ಹಾಕಿ ಮಾಡಿ ತೋರಿಸಿದ್ದೀನಿ. ಈಗ ಸಕ್ಕರೆ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಇದು ಸಕ್ಕರೆ ಎಲ್ಲ ಕರಗಬೇಕು ಚೆನ್ನಾಗಿ. ನೋಡಿ, ಸಕ್ಕರೆ ಇದರೊಟ್ಟಿಗೆ ಕುದಿಬೇಕು. ಫ್ರೆಂಡ್ಸ್, ನಾವು ಆ ಕಡೆ ಸಕ್ಕರೆ ಮತ್ತು ತೆಂಗಿನ ಹಾಲ ಕುದಿಯುವಷ್ಟರಲ್ಲಿ ಇಲ್ಲಿ ಕಾರ್ನ್ಫ್ಲವರ್ ಹಿಟ್ಟು ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟಿಗೆ ನೀರು ಹಾಕಿ ಕಲಿಸಿಟ್ಕೋತೇನೆ. ನೋಡಿ, ಇಲ್ಲಿ ನೀರಾದ್ರೂ ಹಾಕೊಳ್ಳಿ, ಇಲ್ಲಾಂದ್ರೆ ಅದೇ ತೆಂಗಿನ ಹಾಲಾದರೂ ಹಾಕಿ ನೀವು ಗಂಟಿಲ್ಲದ ಹಾಗೆ ಕಲಿಸ್ಕೋಬೇಕು. ಈ ಕಾರ್ನ್ಫ್ಲವರ್ ಹಿಟ್ಟಲ್ಲಿ ಗಂಟು ಏನು ಇರಬಾರ್ದು. 1 ಟೇಬಲ್ ಹಾಕಿದರೆ ಸಾಕು, ಜಾಸ್ತಿ ಹಾಕಿದರೆ ತುಂಬಾ ಗಟ್ಟಿಯಾಗಿ ಇದಾಗುತ್ತೆ. ನೋಡಿ, ಈ ಥರ ಗಂಟು ಏನು ಇರಬಾರ್ದು. ನೋಡಿ, ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ. ಈಗ ಇದು ರೆಡಿಯಾಗಿದೆ. ನೋಡಿ, ಇಲ್ಲಿ ರೆಡಿಯಾಗಿದೆ. ಈಗ ಇದು ಕುದ್ದಿದೆ, ಸಕ್ಕರೆ ಎಲ್ಲ ಕರಗಿದೆ. ನೋಡಿ, ಇದಕ್ಕೆ ರೆಡಿ ಮಾಡಿಟ್ಟಿರುವಂಥ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಆದಷ್ಟು ಗಂಟಾಗುತ್ತೆ ಇದು. ಬೇಗ ಬೇಗ ತಿರುಗಿಸ್ಕೊಳ್ಳಿ. ಕೆಳಗಡೆ ನೋಡಿ ಗಂಟು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ನಿಧಾನಕ್ಕೆ ನಾವು ತಿರುಗಿಸ್ಕೋಬೇಕು. ಗ್ಯಾಸನ್ನು ಸ್ಲೋ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನೋಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ನಿಮಗೆ ಬೇಕಂದರೆ ಏಲಕ್ಕಿ ಪೌಡರ್ ಕೂಡ ಹಾಕೋಬೋದು. ಫ್ರೆಂಡ್ಸ್, ಕುದಿಯುವಾಗ ಸ್ವಲ್ಪ ನಾನಿಲ್ಲಿ ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಒಂಥರ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಏಲಕ್ಕಿ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಪುಡ್ಡಿಂಗ್ ಸೂಪರ್ ಆಗಿರುತ್ತೆ ಕೊಕೊನಟ್ದು. ನೋಡಿ, ಈಗ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಏಲಕ್ಕಿ ಪೌಡರ್ ಹಾಕಿದ ಮೇಲೆ. ನೋಡಿ, ಇದು ಸ್ವಲ್ಪ ಏಲಕ್ಕಿ ಪೌಡರು ಸ್ವಲ್ಪ ಗಂಟಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈಗ ರೆಡಿ ಆಗಿದೆ. ಇಷ್ಟು ಗಟ್ಟಿ ಆದರೆ ಸಾಕು ನಮಗೆ. ಫ್ರೆಂಡ್ಸ್, ಈಗ ಇದನ್ನು ನಾನು ತೆಗಿತೇನೆ. ಈಗ ರೆಡಿ ಆಗಿದೆ. ನೋಡಿ, ಗ್ಯಾಸ್ ಆಫ್ ಮಾಡಿ ಇಲ್ಲೊಂದು ಇದಕ್ಕೆ ಹಾಕಿ ಇಟ್ಕೋತೇನೆ. ನೋಡಿ, ನನಗೆ ಸುಡ್ತಾ ಒಂದು ಬಾಕ್ಸ್ ತಂದಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ನಾನೀಗ ಮಾಡಿರೋಂಥದ್ದು ಹಾಕೋತೇನೆ. ನೋಡಿ, ಎಲ್ಲವನ್ನು ನೋಡಿ ಈ ಥರ ಎಲ್ಲವನ್ನು ಇದಕ್ಕೆ ಹಾಕೊಂಡ್ಬಿಡ್ತೇನೆ. ನೋಡಿ, ಒಂದು ಅರ್ಧ ಮುಕ್ಕಾಲು ಗಂಟೆ ಹೊರಗಡೆನೇ ಇಡ್ತೇನೆ ಇದನ್ನು. ಆಮೇಲೆ ಇದ್ರ ಮೇಲೆ ಒಂದು ಟೋಪನ್ ಮುಚ್ಚಿ ಫ್ರಿಜ್ಜರಲ್ಲಿ ಇಡ್ತೇನೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಫ್ರಿಜ್ಜರಲ್ಲಿ ಇಟ್ಬಿಡ್ತೇನೆ. ಈಗ ಹೊರಗೆ ಇಟ್ಕೋತೇನೆ. ಈಗ ಅರ್ಧ ಗಂಟೆ ತಣ್ಣಗಾಗಲಿ, ಮತ್ತೆ ನಿಮಗೆ ತೋರಿಸ್ತೇನೆ. ನೋಡಿ, ನಾನು ತೆಂಗಿನ ಹಾಲಿಂದು ಸ್ವೀಟ್ ಪುಡ್ಡಿಂಗ್ ಅಥವಾ ಗಿಣ್ಣು ಮಾಡಿದ್ನಲ್ಲ ಫ್ರೆಂಡ್ಸ್. ನೋಡಿ, ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ ಅಲ್ಲ. ಇದನ್ನೀಗ ಟರ್ನ್ ಮಾಡ್ಕೋತೀನಿ.
ನೋಡಿ ಹಾಗೆ ಕೈಯಲ್ಲಿ ಕೂಡ ಬರುತ್ತಿದೆ ಈಜಿ. ವಾವ್, ನೋಡಿ ಮಸ್ತಾಗಿ ಬಂತಲ್ಲ ಫ್ರೆಂಡ್ಸ್. ನೋಡಿ ಇದನ್ನೀಗ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್. ನೋಡಿ ಒಂಚೂರು ಕೈಗಿದಾಗಿಲ್ಲ. ಈಗ ನಿಮಗೆ ಇದನ್ನು ಕಟ್ ಮಾಡಿ ಕೂಡ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂಥೇಳಿ. ಮಸ್ತಾಗಿದೆ ನೋಡಿ, ಸಖತ್ತಾಗಿದೆ. ಇದು ಸಕ್ಕರೆ ಹಾಕಿ ಮಾಡಿದ್ದೇನೆ ಫ್ರೆಂಡ್ಸ್. ನಿಮಗೆ ಬೆಲ್ಲ ಕೂಡ ಹಾಕಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಸ್ತಾಗಿದೆ ಅಲ್ಲ. ನೋಡಿ ಸೂಪರಾಗಿ ಬಂದಿದೆ. ನೀವು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನಿಮಗೆ ಒಂದು ತೋರಿಸ್ತೀನಿ ನೋಡಿ ಎಷ್ಟು ಈಜಿ. ಗಿಣ್ಣದ ವಡೆನ ಅಂತ ಹೇಳ್ಬೋದು. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ, ಸೂಪರಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ.